ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸ್ಕ್ವೇರ್ ಬೀಡ್ಸ್ ಉಪಯೋಗಿಸ್ಕೊಂಡು ಸಾರಿ ಕುಚ್ಚು ಡಿಸೈನ್ ಮಾಡ್ತಾ ಇದ್ದೀನಿ. ಈ ಥರದ ಸ್ಕ್ವೇರ್ ಬೀಡ್ ಮತ್ತು ಮಧ್ಯಕ್ಕೆ ಈ ಥರದ ರೌಂಡ್ ಬೀಡ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ಕ್ವೇರ್ ಬೀಡ್ಸ್ನ ಮಧ್ಯೆ ಇದನ್ನು ಸೂಜಿ ಮೂಲಕ ಸೇರಿಸ್ತಾ ಇದ್ದೀನಿ. ಮತ್ತು 6 ಎಳೆ ದಾರ ಮತ್ತು 7 ನಂಬರ್ ಕ್ರೋಶೆ ಹುಕ್ 0.95 mm ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಡಬಲ್ ಲಾಕ್ ಮಾಡಿದ ಮೇಲೆ 3 ಚೈನು, ಮಾಡಿ ಬಟ್ಟೆಗೆ ಲಾಕು. ಆಮೇಲೆ 5 ಚೈನು, 1 2 3 4 5 ಚೈನ್ ಮಾಡಿಕೊಂಡು ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಈ ಥರ ಅಳತೆ ನೋಡ್ಕೊಂಡು ಲಾಕ್ ಮಾಡಿ. ಈಗ ಸ್ಕ್ವೇರ್ ಬೀಡ್ ಸೇರಿಸ್ಕೋಬೇಕು. ನಾನು ಮೊದಲಿನ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ. ಸ್ಕ್ವೇರ್ ಬೀಡ್ನಂದು ಇದು ಚಿಕ್ಕದಿದೆ ಅಂದರೆ ಇದು ಇದರಲ್ಲಿ ಹುಕ್ಕಲ್ಲಿ ಹಾಕೋಕ್ಕಾಗಲ್ಲ, ಅದಕ್ಕೆ ಸೂಜಿ ಮೂಲಕ ಸೇರಿಸ್ತಾ ಇದ್ದೀನಿ. ಸೂಜಿಗೆ 2 ದಾರ ಸೇರಿಸ್ಕೊಳ್ಳಿ. ಈ ಥರ ಸೂಜಿಗೆ ದಾರ ಸೇರಿಸ್ಕೊಳ್ಳಿ. ದಾರ ಸೇರಿಸ್ಕೊಂಡು ಈ ಥರ ಒಂದು ಹೋಲಲ್ಲಿ ಹೀಗೆ ಹಾಕ್ಕೊಳ್ಳಿ ಸ್ಕ್ವೇರ್ ಬೀಡಿಂದು. ಮತ್ತು ಮಿಡ್ಲಿನ ರೌಂಡ್ ಬೀಡ್ಸ್ ಇದೆಯಲ್ವ, ಇದನ್ನು ಸೇರಿಸ್ಕೊಳ್ಳಿ. ಒಂದು ಹೋಲ್ಗೆ ಸೇರಿಸ್ಕೊಳ್ಳಿ. ಆಮೇಲೆ ಮಿಡ್ಲಿಗೆ ರೌಂಡ್ ಬೀಡ್ ಸೇರಿಸ್ಕೊಳ್ಳಿ ಈ ಥರ. ಮತ್ತು ಇನ್ನೊಂದು ಹೋಲಿಗೆ ಸೂಜಿ ಸೇರಿಸ್ಕೊಳ್ಳಿ. ಇದನ್ನು ದಾರಕ್ಕೆ ತನ್ನಿ. ದಾರ ಈ ಥರ ಇಲ್ಲಿ ಗಂಟು ಹಾಕಿದ್ದೀವಿ, 2 ಇದಿದೆ ಎಳೆ. ಅದನ್ನು ಓಪನ್ ಮಾಡ್ಕೊಳ್ಳಿ. ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಈ ಬ್ಲೂ ದಾರ ಇದೆಯಲ್ವ, ಹೀಗೆ ಇದನ್ನು ಇದರೊಳಗಿಂದ ಹಿಂಗೆ ತನ್ನಿ, ಹಿಂಗೆ ಇಟ್ಕೊಳ್ಳಿ. ಈ ಬೀಡನ್ನು ಈ ಬ್ಲೂ ದಾರಕ್ಕೆ ಹಿಂಗೆ ತಗೊಂಬನ್ನಿ. ನೋಡಿ, ಹಿಂಗೆ ಸೇರಿಸ್ಕೊಳ್ಳಿ. ಆವಾಗ ಬ್ಲೂ ದಾರ ಹೊರಗಡೆ ಬರುತ್ತೆ. ಹಿಂಗೆ ಎಳ್ಕೊಬೋದು. ಆಮೇಲೆ ಬ್ಲೂ ದಾರನ ಎಳ್ಕೊಳ್ಳಿ. ಇದು ಇಲ್ಲಿಗೆ ಸೇರುತ್ತೆ. ಆಮೇಲೆ ನಾರ್ಮಲಾಗಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿಕೊಂಡು ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತು 5 ಚೈನ್, 1 2 3 4 5 ಇದನ್ನು ಬಟ್ಟೆಗೆ ಸೇರಿಸಿ. ಮತ್ತೆ 3 ಚೈನು, ಇದನ್ನು ಬಟ್ಟೆಗೆ ಸೇರಿಸಿ ಅಳತೆ ನೋಡಿಕೊಂಡು. ಆಮೇಲೆ 5 ಚೈನು, 5 3 5 ಬಟ್ಟೆಗೆ ಲಾಕ್. ಮತ್ತು ಬೀಡ್ ಸೂಜಿಗೆ ಸೇರಿಸ್ತಾ ಇದ್ದೀನಿ ನಾನು. ನೀವು ಬೇಕು ಅಂದರೆ ಡೈರೆಕ್ಟಾಗಿ ನಿಮಗೆ ಚಿಕ್ಕದಾಗಿ ತಗೊಂಡ್ರೆ ಡೈರೆಕ್ಟಾಗಿ ಸೇರಿಸೋಕ್ಕಾಗತ್ತೆ, ಹಾಗೆ ಸೇರಿಸ್ಕೊಳ್ಳಿ. ಇಲ್ಲಿ ನಿಮಗೆ ಜಾಗ ಇದೆ ಅಂದರೆ ಇನ್ನೊಂದು ಬೀಡು ಸೇರಿಸ್ಕೋಬೋದು, 3 ಬೀಡು. ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ 3 ಬೀಡ್ ಸೇರಿಸ್ಕೊಂಡು. ಇಲ್ಲ ನೀವು ರೌಂಡ್ ಬೀಡ್ ಸೇರಿಸೋದಾದರೆ ಅದು ಸೇರಿಸ್ಕೋಬೋದು. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಈಗ ಫಸ್ಟ್ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಮತ್ತೆ ಅಲ್ಲಿ ದಾರ ಕಟ್ ಮಾಡಿ ಇಲ್ಲಿ ಸೇರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕಲ್ಲಿ ಲಾಕಿನ ಒಳಗೆ ಸೇರಿಸ್ಕೊಳ್ಳಿ. ಡಬಲ್ ಲಾಕ್ ಮಾಡಿ. ಮತ್ತೆ 3 ಚೈನು ಫಸ್ಟಿಂದು, ಇದನ್ನು ಲಾಕಿನ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಇದು ಕುಚ್ಚಿಗೆ 3 ಚೈನು. ಮತ್ತು 5 ಚೈನ್ ಇದೆಯಲ್ವಾ, ಇಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 5 ಚೈನಲ್ಲಿ 3 ಸಿಂಗಲ್ ಕ್ರೋಶೆ ಮಾಡಿ. ಈಗ ಇದರಲ್ಲಿ ಡಬಲ್ ಕ್ರೋಶೆ ಮಾಡಿ ಸ್ಕ್ವೇರ್ ಬೀಡಲ್ಲಿ. ಹೀಗೆ ದಾರ ತಗೊಂಬಂದು 3 ಲೂಪ್ ಇದೆ. ಫಸ್ಟ್ 2 ಒಂದು ಮಾಡಿ, ಮತ್ತೆರಡು ಉಳಿಯುತ್ತೆ, ಮತ್ತೆರಡು ಒಂದು ಮಾಡಿ. ಈ ಥರ ಫುಲ್ಲು ಮಾಡ್ಕೊಳ್ಳಿ. 2 3 ನೋಡಿ, ಈ ಥರ ದಾರ ಸುಂದ್ಕೊಂಡು ಇದರೊಳಗಿಂದ ದಾರ ತನಿ ಬೀಡ್ ಮತ್ತು ಇದರ ನಡುವಿಂದ ತಗೊಂಡು ಬಂದು 4 ಆಯಿತು. ನೋಡಿ, ಇಲ್ಲಿ ಕಾಲಿರತ್ತಲ್ಲೋ ಅಲ್ಲಿ 5 6
ಈಗ ಇಲ್ಲಿ ಮಿಡ್ಲಲ್ಲಿ ಒಂದು 7 ಮತ್ತು ಈ ಕಡೆ 6 ಸೈಡ್ಗಳಿದೆಯಲ್ವ ಸ್ಕ್ವೇರ್ ಬೀಡ್ನ ಡೈಮಂಡ್ ಶೇಪ್ ಬೀಡಿಂದು ಸೈಡ್ಗಳಲ್ಲಿ 6 ಮಿಡ್ಲಲ್ಲಿ ಆ ಶೇಪ್ ಇದೆಯಲ್ವ ಅಲ್ಲಿ ಒಂದು ಎಕ್ಸ್ಟ್ರಾ. ನಾಲ್ಕು 5 6 ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ, ಮುದ್ದೆ ಆಗುತ್ತೆ ಫಸ್ಟ್ ಮಾಡ್ತಾ ಹೋದಾಗ. ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಇಲ್ಲಿ ನೆಕ್ಸ್ಟು ಈ ಐ ಚೈನಲ್ಲಿ ಬೇಕಾದ್ರೆ ಇನ್ನೆರಡು ಮಾಡ್ಕೋಬೋದು ನೀವು. ಇಲ್ಲಿ ಈ 7ಅನ್ನು ಈ ಕಡೆ ತಂದು 8ನೇದು ಅಲ್ಲಿ ಮಾಡಿಕೊಂಡು ಮತ್ತೆ 7 ಇಲ್ಲಿ ಮಾಡಿಕೊಂಡ್ರೆ ಆಯಿತು. 13 ಆದ್ದಲ್ವ ಈಗ. 14 15 ಇದನ್ನು ಈ 5 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ನೀವು ನೋಡ್ಕೊಳ್ಳಿ ಜಾಗ ಕಡಿಮೆ ಆಗುತ್ತೆ ಅಂದರೆ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಅಂದರೆ ಇದು ಕಡಿಮೆ ಆಯಿತು ಟೈಟ್ ಆಗುತ್ತೆ ಎಳಿಯೋದು ಅಂದರೆ, ಶೇಪ್ ಬಂದಿಲ್ಲ ಅಂದರೆ ಒಂದೆರಡು ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಈಗ ಮತ್ತೆ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಆ 5 ಚೈನಲ್ಲಿ, ಮತ್ತು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದರಲ್ಲಿ 15 ಹಾಕಿದ್ದೀನಿ. ಈಗ ನೆಕ್ಸ್ಟ್ 3 ಚೈನ್ ಕುಚ್ಚಿಂದ ಹಾಗೆ ಮಾಡ್ಕೊಳ್ಳಿ, ಲಾಕಲ್ಲಿ ಲಾಕು. ನೆಕ್ಸ್ಟ್ 5 ಚೈನ್ ಇದೆ ನೋಡಿ, ಇಲ್ಲಿ 3 ಸಿಂಗಲ್ ಕ್ರೋಶೆ, 1 2 3. ಈಗ ಈ ಸ್ಕ್ವೇರ್ ಬೀಡಲ್ಲಿ 15 ಮಾಡ್ಕೋಬೇಕು ನೀವು ಡಬಲ್ ಕ್ರೋಶೆ. ನೀವು ಅಡ್ಜಸ್ಟ್ ಮಾಡಿದಾಗ ಸರಿಯಾಗುತ್ತೆ. ಮಿಡ್ಲಲ್ಲಿ ಒಂದು ಅಂತ ನಾನು ಹೇಳಿರೋದು, ನೀವು ಒಟ್ಟು 15 ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿದಾಗ ಸರಿಯಾಗುತ್ತೆ, ಹಾಗೇನಿಲ್ಲ. 2 3 4 5 6 ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೀಗೆ 7 8 ಸಾಮಾನ್ಯವಾಗಿ 8 ಮಿಡ್ಲಿಗೆ ಬರುತ್ತೆ ಅದು. 9 10 11 12 13. ನೀವು ತುಂಬ ಟೈಟ್ ಎಳ್ಕೋಬೇಡಿ, ಯಾಕೆಂದರೆ ಇದು ದಾರ ಕಟ್ಟಾಗೋ ಚಾನ್ಸಸ್ ಇದೆ ಇದು ಶಾರ್ಪ್ ಇದ್ದರೆ. ಅಥವಾ ಕೆಲವು ಸರಿ ಏನಾಗುತ್ತೆ ಅಂದರೆ ನಾವು ಟೈಟ್ ಮಾಡಿದಾಗ ಇದುವೇ ಕಟ್ಟಾಗುತ್ತೆ. ಇದು ತುಂಬ ವೀಕ್ ಇದೆ, ಈ ಸ್ಕ್ವೇರ್ ಬೀಡ್ ಇದೆಯಲ್ವಾ ಇದು ತುಂಬ ವೀಕ್ ಇದೆ, ಇದು ಕಟ್ಟಾಗಿಬಿಡುತ್ತೆ, ಈ ಹೋಲ್ ಇರೋಲ್ಲಿ ಕಟ್ಟಾಗುತ್ತೆ. ಅದನ್ನು ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು ನೀವು. ಸ್ವಲ್ಪ ವೀಕು ಬೀಡ್ಸು ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಮಾಡಿದರೆ, ನೀವು ಮಾಡಿದಾಗ ಮಾಡಿದ ಮೇಲೆ ಸೀರೆಗೆ ಮಾಡಿದ ಮೇಲೆ ಏನಾಗಲ್ಲ ಅದು, ಯಾಕಂದ್ರೆ ನಾವು ಏನು ಮಾಡಲ್ಲ ಡಿಸೈನ್ ಆದಮೇಲೆ ಅದು ಹೀಗೆ ಇರುತ್ತೆ, ಆವಾಗ ಏನಾಗಲ್ಲ ಸೀರೆಗೆ ಮಾಡಿದ ಮೇಲೆ. ಆದರೆ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕಾಗುತ್ತೆ. ಇದನ್ನು ಲಾಕ್ ಮಾಡಿ ಮತ್ತು 2 3 ಸಿಂಗಲ್ ಕ್ರೋಶೆ ಇಲ್ಲಿ ಹತ್ತಿರ ಬರೋವರೆಗೂ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ 5 ಚೈನಲ್ಲಿ, ಲಾಕಲ್ಲಿ ಲಾಕ್. ಇನ್ನು 3 ಚೈನು ಕುಚ್ಚಿಗೆ ಮತ್ತು ಇಲ್ಲಿ 3 ಸಿಂಗಲ್ ಕ್ರೋಶೆಗೆ ಇಲ್ಲಿ ಆರ್ಚ್. ಇದೇ ಥರ ಮಾಡ್ಕೊಳ್ಳಿ, ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪು. ನೋಡಿ ಸ್ನೇಹಿತರೆ, ಈ ಥರ ಆರ್ಚ್ಗಳು ಕಂಪ್ಲೀಟ್ ಮಾಡಿದ್ದೀನಿ. ಈಗ ಬೇರೆ ಕಲರ್ ದಾರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊತೀನಿ, ಅಲ್ಲಿ ದಾರ ಕಟ್ ಮಾಡಿದ್ದೀನಿ ಇದನ್ನು. ಈಗ ಇಲ್ಲಿ ಮೇಲೆ ಈ ಸೆಕೆಂಡ್ ಲಾಕ್ ಇದೆಯಲ್ವಾ, ಇದು ಟೈಟ್ ಇದೆ, ಅಲ್ಲಿ ಸೇರಿಸ್ಕೊಳ್ಳಿ. ನೋಡಿ ಇಲ್ಲಿ ಸೆಕೆಂಡ್ ಲಾಕಲ್ಲಿ ಸೇರಿಸ್ಕೊಂಡಿದ್ದೀನಿ, ಸೆಕೆಂಡ್ ರೋದ ಲಾಕು. ಮತ್ತು 3 ಚೈನದು ಕುಚ್ಚಿಗೆ ಇದನ್ನು ಈ ಲಾಕಲ್ಲಿ ಲಾಕ್ ಮಾಡಿ. ಇದಾದಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ಇಲ್ಲಿ ಮುಂದೆ. ಈ 5 ಚೈನಲ್ಲಿ ನೀವು ಸಿಂಗಲ್ ಕ್ರೋಶೆ ಹಾಕಿದ್ದೀರಲ್ವ 3, ಅದರಲ್ಲಿ ಒಂದರ ಮೇಲೆ ನೀವು ಸಿಂಗಲ್ ಕ್ರೋಶೆನೇ ಹಾಕ್ಕೊಳ್ಳಿ.
ಮತ್ತೆ ಇಲ್ಲಿ ಇದು ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಹಿಂಗೆ ಉದ್ದಳ್ಕೊಂಡು ಇಲ್ಲಿ ಸ್ಲ್ಯಾಂಡಿಂಗ್ ಪಫ್ ಈ ಡಬಲ್ ಕ್ರೋಶೆಯಲ್ಲಿ ಹಿಂಗೆ ದಾರ ತಗೊಂಬನ್ನಿ. ಒಂದಾಯಿತು. ಇಲ್ಲಿಂದ ದಾರ ಸುತ್ತಕೊಂಡು ಇದರೊಳಗಿಂದ ಹಿಂಗೆ ಹುಕ್ಕು ತಗೊಂಡು 2 ಡಬಲ್ ಕ್ರೋಶೆ ಮಾಡೋದು ಬೇಡ. 3 4 5 ಇನ್ನೊಂದು 6 ಸಾರಿ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ದಾರ ತಗೊಂಡು ಇದೆಲ್ಲವನ್ನು ಒಂದೇ ಮಾಡ್ತಾಯಿದ್ದೀನಿ. ಮತ್ತು ದಾರ ತಗೊಂಡು ಲಾಕ್. ಈಗ ನಾನು ಬೀಡ್ ಸೇರಿಸ್ತಾ ಇಲ್ಲ. ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಒಂದು ಬಿಟ್ಟು ಒಂದರಲ್ಲಿ ಮತ್ತೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನಾನು ಯಾವುದೇ ಬೀಡ್ ಸೇರಿಸ್ತಾ ಇಲ್ಲ, ಬೀಡ್ ಸೇರಿಸೋದೇ ಮಾಡ್ತಾಯಿದ್ದೀನಿ. ಈ ಥರ ಉದ್ದ ಕೇಳ್ಕೊಳ್ಳಿ. ನೋಡಿ ಹಿಂಗೆ ದಾರ ಹುಕ್ಕಿಗೆ ಸುಂದ್ಕೊಳ್ಳಿ. ಈ ಡಬಲ್ ಕ್ರೋಶೆ ಒಳಗಿಂದ ಹುಕ್ ಹಾಕ್ಕೊಂಡು ಹಿಂಗೆ ದಾರ ತಗೊಂಬನ್ನಿ. 1 ಲೆಕ್ಕ ಹಾಕ್ಕೊಳ್ಳಿ. 2 3 4 5 6 ಆಮೇಲೆ ದಾರ ತಗೊಂಡು ಇದನ್ನು ಲಾಕ್ ಮಾಡಿ. ನೆಕ್ಸ್ಟು ಒಂದು ಬಿಟ್ಟು ಒಂದಕ್ಕೆ ಹಾಕ್ಕೊಳ್ಳಿ. ಇಲ್ಲಿ ನಾನು ಯಾವುದೇ ಬೀಡ್ ಸೇರಿಸ್ತಾ ಇಲ್ಲ, ಮಧ್ಯೆ ಮಧ್ಯೆ ಈ ಥರ 1 2 3 4 5 6 ಇದನ್ನು ದಾರ ತಗೊಂಡು ಮತ್ತೊಂದು ಮಾಡಿ ಲಾಕ್. ಈಗ ಮತ್ತೆ ಒಂದು ಬಿಟ್ಟು ಒಂದಕ್ಕೆ ಇದು ಬಿಟ್ಟು ಇದರಲ್ಲಿ ಮತ್ತೆ ಉದ್ದೆಳೆಯಿರಿ. ಈ ಥರ ದಾರ ಸುಂದ್ಕೊಳ್ಳಿ. ಇದರೊಳಗಿಂದ ದಾರ ತಂದು 1 2 3 4 5 6 ಸಾರಿ ಮಾಡ್ತಾಯಿದ್ದೀನಿ. ದಾರ ತಗೊಂಡು ಅದು 6 ಒಳಗೆ ಹಿಂಗೆ ತಂದು ಒಂದು ಮಾಡ್ಕೋಬೇಕು. ಮತ್ತೆ ಲಾಕ್ ಮಾಡ್ಕೋಬೇಕು. ಮತ್ತೆ ಒಂದು ಬಿಟ್ಟು ಒಂದು, ಇದು ಬಿಟ್ಟು ಇದು, ಹೀಗೆ ಮಾಡ್ತಾ ಹೋಗಿ. ಸ್ನೇಹಿತರೆ, ನಂದು ಇನ್ನೊಂದು ಚಾನಲ್ ಇದೆ, ಮಮತೆಯ ಜೀವನ ಅಂತ. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದು ಕುಕ್ಕಿಂಗ್ ಚಾನಲ್ ಅಲ್ಲ, ಫುಡ್ ವ್ಲಾಗ್ ಚಾನಲು. ಆ್ಯಕ್ಚುಲಿ ವ್ಲಾಗಿಂಗ್ ಚಾನಲು. 5 6 ಆಯಿತು. ಫುಡ್ ವ್ಲಾಗ್ ಚಾನಲು. ಫುಡ್ಡುಗೆ ನಾನು ಮನೆಯಲ್ಲಿ ಮಾಡೋ ಅಡುಗೆನ ತೋರಿಸ್ತಾ ಇದ್ದೀನಿ. ಅದರಿಂದ ವ್ಲಾಗಿಂಗಲ್ಲಿ ಫುಡ್ ಮಾಡೋದನ್ನು ಹೆಚ್ಚು ತೋರಿಸ್ತಾ ಇರ್ತೀನಿ. ಅದನ್ನು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ. ನಮ್ಮೂರಿನ ಅಡುಗೆಗಳೆಲ್ಲ ಮಾಡಿದ್ದೀನಿ. ನಮ್ಮ ಮನೇಲಿ ಏನೆಲ್ಲ ಅಡುಗೆ ಮಾಡ್ತೀನಿ ಅದೆಲ್ಲ ಮಾಡ್ತಾಯಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಚಾನಲ್ಗೆ ಹೊಸಬರಾದರೆ ಇದಕ್ಕೂ ಸಬ್ಸ್ಕ್ರೈಬ್ ಮಾಡಿ. ಈಗ ಇದು ಬಿಟ್ಟು ಇದು ಕೊನೆಯದು. ಈ ಥರ ಉದ್ದಾಡ್ಕೊಂಡು 6 ಸಾರಿ ಮಾಡ್ಕೊಳ್ಳಿ. 1 2 3 4 5 6 ಇದನ್ನು ದಾರ ತಗೊಂಡು ಅಷ್ಟನ್ನು ಒಂದು ಮಾಡಿ ಲಾಕ್ ಮಾಡಿ. ಇದನ್ನು ಈ ಕೊನೆಯಲ್ಲಿ ಈ ಸಿಂಗಲ್ ಕ್ರೋಶೆ ಇದೆಯಲ್ವ, ಇಲ್ಲಿ 3 ಸಿಂಗಲ್ ಕ್ರೋಶೆಯಲ್ಲಿ ಕೊನೆಯದು, ಅದರಲ್ಲಿ ಲಾಕ್ ಮಾಡಿ. ಆಮೇಲೆ ಲಾಕಲ್ಲಿ ಲಾಕ್ ಮಾಡಿ. ಈ ಥರ ಬರುತ್ತೆ. ನಾನು ಯಾವುದೇ ಬೀಡ್ಸ್ ಉಪಯೋಗಿಸಿಲ್ಲ. ಮೇಲೆ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಬೀಡ್ಸ್ ಬೇಕು ಅಂದರೆ ನೀವು ಮಧ್ಯೆ ಮಧ್ಯೆ ಹಾಕ್ಕೋಬೋದು, ಅಥವಾ ಬೇರೆ ರೀತಿ ಮೇಲೆ ಬೀಡ್ಸ್ ಬೇಕು ಅಂದರೆ ಮೇಲೆ ಬೀಡ್ಸನ್ನು ಹಾಕ್ಕೋಬೋದು. ನಾನು ತೋರಿಸಿದ್ದೀನಿ ಬೇರೆ ನಾರ್ಮಲ್ ಆರ್ಚಲ್ಲಿ ಮೇಲೆ ಬೀಡ್ಸ್ ಹಾಕಿ ತೋರಿಸಿದ್ದೀನಿ. ನನ್ನ ಚಾನಲಲ್ಲಿ ಇದೆ, ನೀವು ನೋಡಿ. ನಾನು ಸಾಧ್ಯ ಆದರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಲಿಂಕು. ಇಲ್ಲಾಂದರೆ ನೀವು ನೋಡಿ. ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದರೆ ವಿಡಿಯೋ ನಿಮಗೆ ಸಜೆಸ್ಟ್ ಆಗ್ತಾ ಇರತ್ತೆ. ಯೂಟ್ಯೂಬ್ ಸಜೆಸ್ಟ್ ಮಾಡುತ್ತೆ. ನೋಡ್ಕೊಳ್ಳಿ, ರಿಪೀಟ್ ಮಾಡಿ ನೋಡ್ಕೊಳ್ಳಿ ಒಂದು ಸರಿ. ಗೊತ್ತಾಗಿಲ್ಲ ಅಂದರೆ ಪೂರ್ತಿ ಮಾಡಿ ಕುಚ್ಚು ಹಾಕಿ ತೋರಿಸ್ತೀನಿ. ಚೆನ್ನಾಗಿ ಕಾಣಿಸುತ್ತೆ ಇದು. ಬೇಕು ಅಂದರೆ ನೀವು ಇಲ್ಲಿ ಸ್ಟೋನ್ ಚೈನು ಹಾಕ್ಕೋಬೋದು. ತೋರಿಸ್ತೀನಿ ಪೂರ್ತಿ ಮಾಡಿ.